ಮಶ್ರೂಮ್ ಅಂದಿದ ತಕ್ಷಣ ನಿಮಗೆ ಬರೋದು ಡಿಮ್ಯಾಂಡ್. ಸೊ ಮಶ್ರೂಮ್ ತುಂಬ ಡಿಮ್ಯಾಂಡ್ ಇದೆ ಅಂತ ಗೊತ್ತಾಯಿತು. ನಮ್ಮ ಕೆಲಸಗಳ ಜೊತೆಗೆ ಯಾವ್ದು ಮಾಡ್ಬೋದು ಅಂತ ಬಂದಾಗ ನಮ್ಗೆ ಆಯಿಸ್ಟರ್ ಮಶ್ರೂಮ್ ಈಸಿಯಾಗಿ ಮಾಡ್ಬೋದು ಅಂತ ಗೊತ್ತಾಯಿತು. ಸೊ ನಿಮಗೆ 10x10 ಜಾಗ ಇದ್ರೂ ಇದನ್ನ ಸ್ಟಾರ್ಟ್ ಮಾಡ್ಬೋದು. ಸದ್ಯಕ್ಕೆ ಇದು 3000 ಕೆಪಾಸಿಟಿ ಬ್ಯಾಗ್ಸ್ ಹಿಡಿಯೋಂಥ ಜಾಗ. ನಾವು ಇವಾಗ ಒಂದು 1000 ಬ್ಯಾಗ್ ಮಾಡ್ಕೊಂಡಿದ್ದೀವಿ. ಕೆಲವರಿಗೆ ಮನೆ ಬಾಲ್ಕನಿಗಳಿರುತ್ತೆ, ಸೊ ಅಲ್ಲಿ ಕೂಡ ಅವರು ಸ್ಟಾರ್ಟ್ ಮಾಡ್ಬೋದು. ಕಡಿಮೆ ಬಂಡವಾಳದಿಂದನೂ ಸ್ಟಾರ್ಟ್ ಮಾಡ್ಬೋದು. 15-20 ಸಾವಿರದಿಂದನೂ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಇದನ್ನ ನೀವು ಪಾರ್ಟ್ ಟೈಮ್ ಆಗಿ ಮಾಡ್ಬೋದು. ಒಂದು 100 ಬ್ಯಾಗ್ ಹಾಕ್ತೀರಾ, ನಿಮಗೆ ಎವ್ರಿ ಡೇ ಈಲ್ಡು 1 to 2 kg ಬರುತ್ತೆ. 4ರಿಂದ 5 ಈಲ್ಡ್ ಬರುತ್ತೆ ಒಂದು ಬ್ಯಾಗಲ್ಲಿ. ನಾವು ಈ ಮೆಟೀರಿಯಲ್ ಅಲ್ಲಿ ಏನು ಮಾಡ್ತಿದ್ದೀವಲ್ವಾ, ಸೊ ಇದು ನಿಮ್ಮ ರೆಗ್ಯುಲರ್ ಜಾಬ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ನಾವು 8ರಿಂದ 10 ಅವರ್ ಗ್ಯಾಪ್ ಕೊಡಲೇಬೇಕಾಗತ್ತೆ. ಒಂದು ಫ್ರೀ ಆಗಿರಬೇಡಿ. ಫ್ರೀ ಆಗಿದ್ದಾಗ ನಿಮಗೆ ಆಲೋಚನೆಗಳು ಬೇರೆ ಬರೋದು. ಒಂದು ಫ್ರೀ ಆಗಿದ್ದಾಗ ಒಂದು ಅರ್ನ್ ಮಾಡ್ತಾ ಇರಬೇಕು, ಇಲ್ಲ ಏನಾದರೂ ಲರ್ನ್ ಮಾಡ್ತಾ ಇರಬೇಕು. ಎಂಟಿ ಮೈಂಡ್ ಇಸ್ ಅ ಡೆವಿಲ್ಸ್ ವರ್ಕ್ಶಾಪ್ ಅಂತ. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ನೀವು ನನ್ನ ಕೈಯಲ್ಲಿ ನೋಡ್ತಾ ಇರ್ಬೋದು, ಇದು ಆಯಿಸ್ಟರ್ ಮಶ್ರೂಮ್ ಅನ್ನುವಂಥದ್ದು. ಸೊ ಈಗ ಕೃಷಿ ಮಾಡಬೇಕು ಅಥವಾ ಬಿಸ್ನೆಸ್ ಮಾಡಬೇಕು ಅಂತಂದರೆ ಪಾರ್ಟ್ ಟೈಮ್ ಕೂಡ ನೀವು ಮಾಡ್ಬೋದು. ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂತಂದರೆ ಇತ್ತೀಚೆಗೆ 9 hours ಜಾಬ್ ಮಾಡೋದಾಗಿರ್ಬೋದು, ಅಂದರೆ 9 to 6 ಜಾಬ್ ಮಾಡೋರು ಕೂಡ ಏನಾದರೂ ಒಂದು ಸೈಡ್ ಇನ್ಕಮ್ ಬೇಕು ಅಂತ ಹೇಳ್ತಾರೆ. ಬಟ್ ಇವತ್ತು ನಾನು ನಿಮಗೆ ಸೈಡ್ ಬಿಸ್ನೆಸ್ ಆಗಿ, ಪಾರ್ಟ್ ಟೈಮ್ ಬಿಸ್ನೆಸ್ ಆಗಿ, ಪಾರ್ಟ್ ಟೈಮ್ ಕೃಷಿಯಾಗಿ ಯಾವ ರೀತಿಯಾಗಿ ಮಶ್ರೂಮ್ ಬೆಳಿಬೇಕು, ಕೇವಲ 10x10 ಜಾಗ ಇದ್ರೂ ಸಾಕು, ಕಡಿಮೆ ಬಂಡವಾಳದಲ್ಲಿ ಈ ಒಂದು ಕೃಷಿಯನ್ನ ಮಾಡ್ಬೋದು. ಸೊ ನಾನಿವತ್ತು ಇಬ್ಬನಿ ಆರ್ಗ್ಯಾನಿಕ್ ಮಶ್ರೂಮ್ಸ್ಗೆ ಬಂದಿದ್ದೀನಿ. ಇಲ್ಲಿ ನಿಮಗೆ ಇಬ್ರು ಗೆಳೆಯರನ್ನ ಪರಿಚಯಿಸ್ತೀನಿ. ಇವರಿಬ್ರು ಕೂಡ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪಾರ್ಟ್ ಟೈಮ್ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಕೊಂಡು ಮಶ್ರೂಮ್ ಕೃಷಿಯನ್ನ ಶುರು ಮಾಡಿದ್ದಾರೆ. ಸೊ ಆ ಇಬ್ರು ಗೆಳೆಯರು ಯಾರಪ್ಪ ಅಂತಂದ್ರೆ ಅರುಣ್ ಹಾಗೆ ರೋಷನ್ ಅಂತ. ಸೊ ಅವರಿಬ್ಬರನ್ನ ಕೂಡ ಮಾತನಾಡಿಸ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಮಶ್ರೂಮ್ ಕೃಷಿಯನ್ನ ಅಂದ್ರೆ ಆಯಿಸ್ಟರ್ ಮಶ್ರೂಮ್ನೇ ಯಾಕೆ ಆಯ್ಕೆ ಮಾಡಬೇಕು, ಯಾಕೆ ಡಿಮಾಂಡ್ ಇದೆ, ಯಾವ ರೀತಿಯಾಗಿ ಬೆಳಿಬೇಕು, ಆ ಕಂಪ್ಲೀಟ್ ಪ್ರೊಸೀಜರನ್ನು ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀವಿ. ಅದರ ಜೊತೆಗೆ ಒಂದಷ್ಟು ರೈತರಿಗಿರುತ್ತೆ, ಸರಿ ನಾನು ಬೆಳಿತೀನಿ, ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು, ಎಷ್ಟು ಲಾಭ ಮಾಡ್ಬೋದು ಅನ್ನೋದು, ಇವೆಲ್ಲದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ಮೊದಲನೇದಾಗಿ ಅವರನ್ನ ವೆಲ್ಕಮ್ ಮಾಡೋಣ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಇಬ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ ಸರ್, ನಾನು ಕೇಳ್ಪಟ್ಟೆ ನೀವು ಪ್ರೈವೇಟ್ ಕಂಪನಿಲಿ ಕೆಲಸ ಮಾಡ್ಕೊಂಡು ಈಗ ಪಾರ್ಟ್ ಟೈಮ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ. ಬಟ್ ನನಗಿರೋ ಪ್ರಶ್ನೆ, ಈಗ ಪಾರ್ಟ್ ಟೈಮ್ ಅಂತ ಬಂದಾಗ ಬೇರೆ ಬೇರೆ ಬಿಸ್ನೆಸ್ ಐಡಿಯಾ ಹೊಳೆಯುತ್ತೆ ನಮಗೆ. ಬಟ್ ಯಾಕೆ ಮಶ್ರೂಮೇ ಶುರು ಮಾಡಿದ್ರಿ ಆ್ಯಂಡ್ ಕೆಲಸ ಹಾಗೆ ಕೃಷಿನ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಸೊ ಮಶ್ರೂಮ್ ಅಂದಿದ ತಕ್ಷಣ ನಿಮಗೆ ಬರೋದು ಡಿಮ್ಯಾಂಡ್. ಸೊ ಮಶ್ರೂಮ್ ತುಂಬ ಡಿಮ್ಯಾಂಡ್ ಇದೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಯಾವ ಮಶ್ರೂಮ್ ನಾವು ಮಾಡ್ಬೋದು, ಅಂದರೆ ಈ ಪಾರ್ಟ್ ಟೈಮ್ ಅಂತ ನೀವು ಹೇಳಿತಾರನೇ ನಮ್ಮ ಕೆಲಸಗಳ ಜೊತೆಗೆ ಯಾವ್ದು ಮಾಡ್ಬೋದು ಅಂತ ಬಂದಾಗ ನಮ್ಗೆ ಆಯಿಸ್ಟರ್ ಮಶ್ರೂಮ್ ಈಸಿಯಾಗಿ ಮಾಡ್ಬೋದು ಅಂತ ಗೊತ್ತಾಯಿತು. ಅದರಲ್ಲಿ ಯಾವ ರೀತಿ ಸಬ್ಸ್ಟ್ರಾಕ್ಟ್ಗಳು ಬರುತ್ತೋ, ಸೊ ಅದನ್ನ ನಾವೆಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಕೊನೆಗೆ ನಾವೇನು ಮಾಡಿದ್ವಿ, ಪೆಲೆಟ್ಸ್ ಅಂತ ಯೂಸ್ ಮಾಡಿ ಸೊ ಅದನ್ನ ಈಸಿಯಾಗಿ ಮಾಡ್ಬೋದು. ಸೊ ನಮಗೆ ಕಂಪೇರ್ ಮಾಡಿದ್ರೆ ಇದು ಈಸಿ ಅಂತ. ಹೌದು, ವುಡ್ ಪೆಲೆಟ್ ನಮಗೆ ಈಸಿಯಾಗಿರುತ್ತೆ ಪ್ರೋಸೆಸ್ ಮಾಡೋದು. ಮತ್ತು ನಮ್ಗೆ ಅದೇ ಥರ ಈಲ್ಡ್, ಬೇರೆ ಏನು ಸಬ್ಸ್ಟ್ರಾಕ್ಟಲ್ಲಿ ಏನು ನಮಗೆ ಈಲ್ಡ್ ಬರುತ್ತೋ ಸೇಮ್ ಅದೇ ಥರ ಇದರಲ್ಲೂ ಈಲ್ಡ್ ಬರುತ್ತೆ. ಅದಕ್ಕೆ ನಾವು ಕೊಡಬೇಕಾಗಿರೋ ಟೈಮ್ ಮಾತ್ರ ಕಡಿಮೆ. ಸೊ ನಮಗೆ ದಿನಕ್ಕೆ 2 ಮಾರ್ನಿಂಗ್ ಬೆಳಗ್ಗೆ 2 ನಾವು 2 ಅವರ್ ಕೊಡ್ತೀವಿ ಅಂತಂದ್ರು, ಈವ್ನಿಂಗ್ 2 ಅವರ್ ಕೊಟ್ಟರು ಸಾಕು. ಸೊ ಇನ್ನು ಮಿಕ್ಕಿದ್ದ 7ರಿಂದ 8 ಅವರು ಅದೇ ನಿಮಗೆ 2 ಪ್ರೊಸೆಸಿಂಗ್ ಮಾಡ್ಬೇಕಾದ್ರೆ ಬ್ಯಾಗ್ ಮಾಡ್ಬೇಕಾದ್ರೆ ಬೇಕಾಗಿರೋದು 2 ಅವರ್ ಕೊಟ್ರೆ ಸಾಕಾಗುತ್ತೆ. ನಿಮಗೆ 2 ಅವರ್ ಬೆಳಗ್ಗೆ ಸಾಯಂಕಾಲ ಕೊಟ್ರೆ ಸಾಕಾಗುತ್ತೆ. ಓಕೆ, ಬಟ್ ನಿಮ್ಮ ಒಂದು ಫ್ರೆಂಡ್ಶಿಪ್ ಬಾಂಡ್ ಬಗ್ಗೆ ಹೇಳೋದಾದ್ರೆ ಇಬ್ರು ಯಾಕೆ ಜೊತೆಗೆ ಬಿಸ್ನೆಸ್ ಶುರು ಮಾಡಿದ್ರಿ? ಈಗ ನಾನು ಕೇಳ್ಪಟ್ಟಂಗೆ ಪಾರ್ಟ್ನರ್ ಬಿಸ್ನೆಸ್ ಎಲ್ಲ ಕಷ್ಟಪ್ಪ ಅಂತ ಹೇಳ್ತಾರೆ. ಸೊ ನಿಮ್ಮ ಫ್ರೆಂಡ್ಶಿಪ್ ಆಗಿರ್ಬೋದು, ಈ ಪಾರ್ಟ್ ಟೈಮ್ ಬಿಸ್ನೆಸ್ ಇಬ್ರಿಗೂ ಹೊಳ್ದಿದ್ದ ಐಡಿಯಾ ಸೇಮಾ ಹೆಂಗೆ? ಮೇಡಮ್, ಹೇಗೆ ಅಂದರೆ ನೀವು ಒಂದು ಪಾರ್ಟ್ನರ್ಶಿಪ್ ಅಂತ ನೀವು ಎಂಟ್ರಿ ಆಗಬೇಕಾದ್ರೆ ಸೊ ಒಂದು ಇಬ್ರು ಮೆಂಟಾಲಿಟಿ ಸೇಮ್ ಇರಬೇಕು. ಹೌದು, ಮೊದಲನೇ ತಿಂಗ್. ಸೊ ಇಲ್ಲಿ ನಿಮಗೆ ಟ್ರಾನ್ಸ್ಪರೆನ್ಸಿ ಇರಬೇಕು, ಆ ನಂಬಿಕೆ ಇರಬೇಕು ಇಬ್ರ ಮೇಲೆ. ಸೊ ಆಮೇಲೆ ಈ ಬಿಸ್ನೆಸ್, ಎನಿ ಬಿಸ್ನೆಸ್ ಅಂತ ಏನಾಗುತ್ತೆ, ಸೊ ನೀವು ನೋಡಿರ್ಬೋದು, ಆಚೆನೂ ನೋಡಿರ್ಬೋದು, ಸೊ ಯಾವುದೇ ಬಿಸ್ನೆಸ್ಸಲ್ಲಿ ಇರೋರು ಎಲ್ಲೂ ಹೋಗೋಕ್ಕಾಗಲ್ಲ. ಕಾರಣ ಏನಂದರೆ ಅವರು ಫುಲ್ಲು ಟೈಡ್ ಅಪ್ ಆಗ್ಬಿಟ್ಟಿರ್ತಾರೆ. ಅವರು ಒಂದು ದಿವಸ ಆ ಬಿಸ್ನೆಸ್ ಬಿಟ್ಟು ಆಚೆ ಹೋದರೆ ಅವ್ರಿಗೆ ಇನ್ಕಮ್ ಇರಲ್ಲ. ಸೊ ಅಲ್ಲಿಗೆ ಅವತ್ತಿಂದ ಹಾಲ್ಟ್ ಆಗಿಬಿಡತ್ತೆ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ನಮ್ಮ ಇಬ್ರು ಮೆಂಟಾಲಿಟಿನೂ ಒಂದೇ ಥರ ಇತ್ತು. ಸೊ ಒಂದೇ ಸ್ಟ್ಯಾಂಡ್ ಮೇಲೆ ನಾವು ಇದ್ದಿದ್ದರಿಂದ ನಾವು ಪಾರ್ಟ್ನರ್ಶಿಪ್ ಆಗಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಪಾರ್ಟ್ನರ್ಶಿಪ್ ಮಾಡೋದಕ್ಕಿಂತ ಮುಂಚೆಯಿಂದನೂ ನಮ್ಮದು ಬಾಂಡಿಂಗ್ ಇತ್ತು. ಸುಮಾರು ಒಂದು 5-6 ವರ್ಷದ ಫ್ರೆಂಡ್ಶಿಪ್ ನಮ್ಮದು ಸೊ ಇತ್ತು. ಸೊ ಹಾಗಾಗಿ ಈಗ ನಾನು ಯಾವ ರೀತಿ ಮಾಡ್ತಿದ್ದೆ, ಅವ್ರು ಹೇಗೆ ಅಂತ ನಮ್ಗೆ ಪೂರಾ ಗೊತ್ತಿದ್ರಿಂದ ಸೊ ಆ ಬಾಂಡಿಂಗ್ ಬೇಗ ಬೆಳೀತು.
ಸೊ ಈ ಬಿಸ್ನೆಸ್ಸು ಇವರೇ ನಮಗೆ ತಿಳಿಸಿದ್ದು, ಓಕೆ ನನಗೆ ತಿಳಿಸಿದ್ದು ಇವರೇ. ಸೊ ಇದರಲ್ಲಿ ಮೇಯ್ನು ನಿಮಗೆ ಬಂಡವಾಳ ಕಡಿಮೆ. ಓಕೆ ಸೊ ನೀವು ಕಡಿಮೆ ಬಂಡವಾಳದಿಂದನೂ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮ್ಗೆ ಏನು 15-20 ಸಾವಿರದಿಂದನೂ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಇದು ಇಂಪ್ರೆಸಿವ್ ಆಗಿ ಕಾಣಿಸ್ತು ತುಂಬಾ ವಿಡಿಯೋಸ್ ಅಲ್ಲಿ ನೀವು ನೋಡಿರ್ತೀರ. ಸೊ ಇದನ್ನ ಕಡಿಮೆ ಬಂಡವಾಳದಿಂದ ಸ್ಟಾರ್ಟ್ ಮಾಡ್ಬೋದು, ಕಡಿಮೆ ಬಂಡವಾಳದಿಂದ ಸ್ಟಾರ್ಟ್ ಮಾಡ್ಬೋದು. ಖಂಡಿತ ಕಡಿಮೆ ಬಂಡವಾಳದಿಂದ ಸ್ಟಾರ್ಟ್ ಮಾಡ್ಬೋದು. ನೀವು ಬಂಡವಾಳ ಹಾಕದಂಗೆ ನಿಮ್ಗೆ ಪ್ರಾಫಿಟ್ ಇನ್ಕಮ್ ಆ ತರ ಇರುತ್ತೆ. ಸೊ ಒಂದು ನಾವು ಮಾಡ್ಕೋಬೇಕು ಅಂತ ಇದ್ದಿದ್ದು ಪಾರ್ಟ್ ಟೈಮೇ ಕೆಲಸ ಮಾಡ್ತಾ ಇದ್ರಿಂದ. ಸೊ ಬಟ್ ನಮ್ಗೆ ಇದರಲ್ಲಿ ಬೇರೆ ಬೇರೆ ಸಬ್ಸ್ಟ್ರೇಟ್ ಎಲ್ಲ ಇದಾವೆ. ನಿಮ್ಗೆ ಹುಲ್ಲಲ್ಲಿ ಮಾಡ್ತಾರೆ, ಜೋಳದ ದಿಂಡಲ್ಲಿ ಮಾಡ್ತಾರೆ. ಬಟ್ ಅದಕ್ಕೆ ಏನಾಗುತ್ತೆ, ನಿಮ್ಗೆ ಪೂರಾ ದಿನ ಟೈಮ್ ಕೊಡ್ಬೇಕಾಗತ್ತೆ, ಲೇಬರ್ಸ್ ಬೇಕಾಗತ್ತೆ. ಸೊ ಹಾಗಾಗಿ ನಾವು ಅದನ್ನ ಆಫ್ ಮಾಡ್ಕೊಳ್ಳಿಲ್ಲ, ವುಡ್ ಪೆಲೆಟ್ ಅಂತ ಬಂದ್ವಿ. ಸೊ ರೋಷನ್ ಹೇಳ್ದಾಗೆ ನಮ್ಗೆ ಮಾರ್ನಿಂಗ್ 2 ಅವರ್, ಈವ್ನಿಂಗ್ 2 ಅವರ್. ಸೊ ನಾನು ಇವಾಗ ಎಲ್ಲ ಕೆಲಸ ಮಾಡ್ತಾ ಇರ್ತೀರಾ ಅನ್ಕೊಳ್ಳಿ, ನೀವು ಕೆಲ್ಸಕ್ಕೆ ಹೋಗೋದಕ್ಕಿಂತ ಮುಂಚೆ 2 ಅವರ್ ಕೆಲಸ ಮಾಡಿಟ್ಟೋಗಿ, ಸೊ ಕೆಲಸ ಮುಗಿಸ್ಕೊಂಡ್ ಬಂದ್ಮೇಲೆ ನೀವು 2 ಅವರ್ ಕೊಟ್ರೆ ಸಾಕು. ಸೊ ಇದನ್ನ ನೀವು ಪಾರ್ಟ್ ಟೈಮ್ ಆಗಿ ಮಾಡ್ಬೋದು. ಹಾಗಾಗಿ ನಾವು ಇದನ್ನ ಚೂಸ್ ಮಾಡ್ಕೊಂಡ್ವಿ. ಸೊ ಇದಕ್ಕೆ ಫಸ್ಟ್ ನಾವೇನ್ ಮಾಡಿದ್ವಿ, ಟ್ರಯಲ್ ಅಂಡ್ ಎರರ್ ಎಲ್ಲ ಮಾಡಿದ್ವಿ. ಯಾಕೆಂದ್ರೆ ನೀವು ಏನೇ ಬಿಸ್ನೆಸ್ ಇಳಿಬೇಕು ಅಂದ್ರೂ ನೀವು ಗ್ರೌಂಡ್ ವರ್ಕ್ ಮಾಡಬೇಕು. ಬಟ್ ನಿಮ್ ಗ್ರೌಂಡ್ ವರ್ಕ್ ಹೆಂಗಿತ್ತು ಸರ್? ಟ್ರೈನಿಂಗ್ ತಗೊಂಡ್ರಾ ಅಥವಾ ನೀವೇ ವಿಡಿಯೋಸ್ ನೋಡ್ಕೊಂಡು ಪ್ರಾಕ್ಟಿಕಲ್ ಆಗಿ ಮಾಡೋಕ್ ಶುರು ಮಾಡಿದ್ರೆ ಹೆಂಗೆ? ಯಾವುದೇ ಒಂದು ಮಾಡ್ತೀವಿ ಅಂದ್ರೂ ಒಂದು ಕಲಿಕೆ ಅನ್ನೋದು ಬೇಕೇ ಆಗುತ್ತೆ. ಸೊ ಹಾಗಾಗಿ ನಾವು ಟ್ರೈನಿಂಗ್ ತಗೊಂಡಿದ್ದೀವಿ. ಸೊ ಅದಾದ್ಮೇಲೆ ನಾವು ಕಲಿಕೆ ಆದ್ಮೇಲೆ ಮತ್ತೆ ನಾವು ಟ್ರಯಲ್ ಅಂಡ್ ಎರರ್ ಮಾಡ್ತೀವಿ. ಸೊ ಎಲ್ಲರೂ ಇವಾಗ ಸಬ್ಸ್ಟ್ರಾಕ್ಟೇ ಮೇನ್ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ ನಮ್ಗೆ ಮಶ್ರೂಮ್ ಬೆಳೆಯೋದಕ್ಕೆ. ಸೊ ಹಾಗಾಗಿ ನಾವು ಎಲ್ಲಾ ತರದ ಸಬ್ಸ್ಟ್ರಾಕ್ಟ್ ಅಲ್ಲೂ ಟ್ರೈ ಮಾಡಿದ್ವಿ. ಸೊ ನಾವು ಇದಕ್ಕೆ ಆಲ್ಮೋಸ್ಟ್ ಒಂದು 6 ತಿಂಗಳು ಕೊಟ್ಟಿದ್ದೀವಿ. ಸೊ ನಿಮಗೆ ಪ್ಯಾಡಿ ಆಗಿರ್ಬೋದು, ಕಾರ್ನ್ಕಾಬ್ ಆಗಿರ್ಬೋದು, ಮತ್ತೆ ಪೆಲೆಟ್ಸ್ ಅಂದ್ರೆ ನಮ್ಗೆ ಸುತ್ತಮುತ್ತ ಸಿಗೋ ಪೆಲೆಟ್ಸ್ ಅಲ್ಲೂ ಕೂಡ ನಾವು ಟ್ರೈ ಮಾಡಿದ್ದೀವಿ ಯಾವ ರೀತಿ ಅದ್ರಲ್ಲಿ ರನ್ ಆಗುತ್ತೆ. ಸೊ ಅದನ್ನೆಲ್ಲ ಚೆಕ್ ಮಾಡಾದ್ಮೇಲೆ ನಮಗೆ ಒಂದು ವೆಂಡರ್ ಕಡೆಯಿಂದ ಸಿಕ್ಕಿರೋದ್ರಿಂದ ನಾವು ಅದನ್ನೇ ಕಂಟಿನ್ಯೂಸ್ ಆಗಿ ಇವಾಗ ಮಾಡ್ತಾ ಇದ್ದೀವಿ. ಓಕೆ, ಸೊ ನೀವು ಬೆಳೆಯೋದು ಆಯಿಸ್ಟರ್ ಅಲ್ವಾ ಸರ್? ಕಂಪ್ಲೀಟ್ ಆಯಿಸ್ಟರ್. ಸೊ ಆಯಿಸ್ಟರ್ ಆಲ್ರೆಡಿ ಹಾರ್ವೆಸ್ಟಿಂಗ್ ಅಲ್ಲಿ ಇದೆಯಾ? ಹೇಗೆ ಇದೆ, ರೆಡಿ ಇದೆ. ಓಕೆ, ತೋರಿಸಬಹುದಾ ಸರ್? ಅಲ್ಲೇ ಮಾತಾಡೋಣ ಬನ್ನಿ ಸರ್. ಈಗ ಈ ಒಂದು ಫಾರ್ಮ್ ಬಂದು ಇದು ಫ್ರೂಟಿಂಗ್ ಏರಿಯಾನಾ? ಹೌದು, ಫ್ರೂಟಿಂಗ್ ಏರಿಯಾ. ಸೊ ಇಲ್ಲಿ ಎಷ್ಟು ಜಾಗ ಇದೆ, ಎಷ್ಟು ಕೆಪಾಸಿಟಿ ಇದೆ, ಅಂಡ್ ನೀವ್ ಎಷ್ಟು ಮಾಡ್ತಾ ಇದ್ದೀರಾ? ಸದ್ಯಕ್ಕೆ ಇದು 3000 ಕೆಪಾಸಿಟಿ ಬ್ಯಾಗ್ಸ್ ಇಡುವಂತ ಜಾಗ. ನಾವು ಇವಾಗ ಒಂದು 1000 ಬ್ಯಾಗ್ ಮಾಡ್ಕೊಂಡಿದ್ದೀವಿ. 1000 ಬ್ಯಾಗ್ಸ್ ಇಡೋ ತರ ಮಾಡಿದ್ದೀವಿ. ಸೊ ಯಾಕಂದ್ರೆ ನಾನು ಮೊದಲೇ ಹೇಳಿದ ತರ ನಾವು ಕೆಲಸ ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ ನಮ್ಗೆ ಡೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ತಾ ಇದ್ದೀವಿ. ಓಕೆ, ಸೊ 3000 ಮಾಡ್ಬೇಕು ಅನ್ನೋ ಏಮ್ ಇದೆಯಾ ಸರ್? ಖಂಡಿತ ಇದೆ. ಸೊ ಡಿಮ್ಯಾಂಡ್ ಇರೋದ್ರಿಂದ ನಮಗಿದೆ. ಬಟ್ ಏನಂದ್ರೆ ನಮ್ಗೆ ಕೆಲಸದ ಒತ್ತಡದಲ್ಲಿ ಇದನ್ನ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದೀವಿ. ಸೊ ಡೈಲಿ ಅಟ್ಲೀಸ್ಟ್ ಒಂದು 50 ಬ್ಯಾಗ್ಸ್ ಆದ್ರೂ ಮಾಡೇ ಮಾಡ್ತೀವಿ. ಸೊ ಜೊತೆಗೆ ನಮ್ಮ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೊಂಡು ಅದ್ರ ತಕ್ಕಂಗೆ ಬ್ಯಾಗ್ ಆಗ್ತಾ ಇದೆ ಅಲ್ವಾ? ಓಕೆ, ಸೊ ಈಗ ಈ 1000 ಬ್ಯಾಗ್ಸ್ ಏನಿದೆಯೋ ಅದು ಮ್ಯಾನೇಜಬಲ್ ಸರ್ ನಿಮಗೆ? ಮ್ಯಾನೇಜಬಲ್, ಖಂಡಿತ. ಸೊ ಏಪ್ರಿಲ್ ಇಂದ ನಾವು ಇಲ್ಲಿ ಮಾಡ್ತಾ ಇದೀವಿ. ಸೊ 6 ಮಂತ್ಸ್ ನಾವು 6 to 8 ಮಂತ್ಸ್ ನಾವು ಬೇರೆ ಕಡೆ ಮಾಡಿದ್ವಿ. ಟ್ರಯಲ್ ಅಂಡ್ ಎರರ್ ಮತ್ತೆ ಒಂದು 200 ಬ್ಯಾಗು ರೆಗ್ಯುಲರ್ ಆಗಿ ಅಲ್ಲಿ ಹಾಕಿ, ಸೊ ನಾವು ಅಲ್ಲಿ ಟ್ರಯಲ್ ಅಂಡ್ ಎರರ್ ಮತ್ತೆ ಇದೆಲ್ಲ ಆದ್ಮೇಲೆ ನಾವು ಏಪ್ರಿಲ್ ಇಂದ ಇಲ್ಲಿ ಮಾಡ್ತಿದೀವಿ. ಸೊ ಏಪ್ರಿಲ್ ಇಲ್ಲಿ ನೀವು ನೋಡ್ದಂಗೆ ಒಂದು 3000 ಬ್ಯಾಗ್ ಕೆಪಾಸಿಟಿ ಏರಿಯಾ ಇದು. ಬಟ್ ನಮ್ಗೆ ಅಷ್ಟು ಒಂದೇ ಸರಿ ಫಿಲ್ ಮಾಡೋದಕ್ಕೆ ಆಗಿರ್ಬೋದು ಆಗೋದಿಲ್ಲ. ಸೊ ಹಾಗಾಗಿ ಗ್ರಾಜುಯಲಿ ನಾವು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದೀವಿ. ಸೊ ಈ ಬಿಸ್ನೆಸ್ ಅಲ್ಲಿ ಏನ್ ದುಡಿತೀವಿ, ಈಗ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನಾವೊಂದು 20-30 ಸಾವಿರ ಹಾಕಿದ್ವಿ. ಇಲ್ಲಿಗೆ ಬಂದ್ಮೇಲೆ ಒಬ್ಬೊಬ್ಬರಿಂದ 20-30 ಸಾವಿರ ಹಾಕಿ ಇದೆಲ್ಲ ಫಾರ್ಮ್ ಎಲ್ಲ ರೆಡಿ ಮಾಡಿಕೊಂಡು, ಸೊ ಅದಕ್ಕೆ ಎಷ್ಟಾಗುತ್ತೆ ಅಷ್ಟನ್ನ ರಾ ಮೆಟೀರಿಯಲ್ ತರಿಸಿ ಅದನ್ನ ಬ್ಯಾಗಿಂಗ್ ಮಾಡ್ತಾ ಇದೀವಿ. ಸೊ ಇನಿಷಿಯಲಿ ನಾವು ಒಂದು 500 ಬ್ಯಾಗ್ ಹಾಕಿದ್ವಿ. ಸೊ ಆ ರೀತಿ ಗ್ರಾಜುಯಲಿ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದೀವಿ. ಅಂದ್ರೆ ನಾವು ರಿಟರ್ನ್ಸ್ ನ ಇಲ್ಲೇ ನಾವು ರೊಟೇಟ್ ಮಾಡ್ತಾ ಇದ್ದೀವಿ. ಓಕೆ, ಅದು ಒಳ್ಳೇದು. ಆಕ್ಚುಲಿ ನೀವು ಹೆಂಗೋ ಪಾರ್ಟ್ ಟೈಮ್ ಬಿಸ್ನೆಸ್ ಆಗಿ ಮಾಡ್ತಾ ಇರೋದು ಅಂಡ್ ದೊಡ್ಡದಾಗಿ ಮಾಡಬೇಕು ಅನ್ನೋ ಪ್ಲಾನ್ ಕೂಡ ಇದೆ. ಖಂಡಿತ ಮಾಡ್ತೀವಿ. ಓಕೆ ಸರ್, ಈಗ ನೀವು ಹೇಳಿದ್ರಿ ಆಯಿಸ್ಟರ್ ನ ನೀವು ಆಯ್ಕೆ ಮಾಡ್ಕೊಂಡಿರೋದು ಅಂತ. ಸೊ ನಾನು ನೋಡ್ದಂಗೆ ಈಗ ಯಾವುದೇ ರೆಸ್ಟೋರೆಂಟ್ ಹೋದ್ರು ನಮಗೆ ಸಿಗುವಂತದ್ದು ಬಟನ್ ಮಶ್ರೂಮ್ ಅನ್ಕೋತೀನಿ. ಸೊ ಆಯಿಸ್ಟರ್ಗೆ ಹೆಂಗ್ ಡಿಮಾಂಡ್ ಇದೆ, ಏನೇನಕ್ಕೆ ಯೂಸ್ ಮಾಡ್ತಾರೆ ಆಯಿಸ್ಟರ್ ನ? ಸೊ ಇದು ನಿಮ್ಗೆ ಗ್ರೇವಿಗೆ ಯೂಸ್ ಮಾಡ್ತಾರೆ, ಓಕೆ, ಸಾಂಬಾರ್ಗೆ ಯೂಸ್ ಮಾಡ್ತಾರೆ, ಆಮೇಲೆ ನಿಮ್ಗೆ ಬಿರಿಯಾನಿಗೆ ಯೂಸ್ ಮಾಡ್ಬೋದು. ಮೇಡಮ್ ಇದು ನಿಮ್ಗೆ ಯಾವ ರೀತಿ ಟೇಸ್ಟ್ ಕೊಡುತ್ತೆ ಅಂದ್ರೆ, ನಿಮ್ಗೆ ನ್ಯಾಚುರಲ್ ಆಗಿ ಏನು ನಮ್ಗೆ ಮಶ್ರೂಮ್ ಸಿಕ್ತಿತ್ತಲ್ಲ ಹೊಲಗಳಲ್ಲಿ, ಸೊ ನಿಮ್ಗೆ 80% ಟೇಸ್ಟ್ ಇದು ಕೊಡುತ್ತೆ. ಅದೇನ್ ಟೇಸ್ಟ್ ಕೊಡ್ತಾ ಇತ್ತಲ್ಲ ಅದ್ರದ್ದು 80% ಟೇಸ್ಟ್ ಕೊಡುತ್ತೆ. ಸೊ ಇದು ನಿಮ್ಗೆ ಈಗ ನಾಟಿ ಸ್ಟೈಲ್ ಏನು ಅಡಿಗೆ ಮಾಡ್ತಾರಲ್ಲ, ಸಾಂಬಾರ್ ಆಗಿರ್ಬೋದು, ಗ್ರೇವಿ ಆಗಿರ್ಬೋದು, ಬಿರಿಯಾನಿಗೂ ಯೂಸ್ ಮಾಡ್ತಾ ಇದಾರೆ. ಸೊ ಇದನ್ನ ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡಬಹುದು. ಸೊ ಕರ್ನಾಟಕದಲ್ಲಿ ಡಿಮಾಂಡ್ ಇದೆ ಡಿಮ್ಯಾಂಡ್ ಇದೆ. ಓಕೆ, ಸೊ ಇದ್ರ ಶೆಲ್ಫ್ ಲೈಫ್ ಹೆಂಗೆ ಸರ್? ಯಾಕಂತಂದ್ರೆ ಮಶ್ರೂಮು ಕೃಷಿ ನಾನು ಯಾವುದೇ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತಂದ್ರು ರೈತರದ್ದು ಒಂದಷ್ಟು ಕಮೆಂಟ್ಗಳನ್ನ ನೋಡ್ತೀನಿ, ಶೆಲ್ಫ್ ಲೈಫ್ ತುಂಬಾ ಕಡಿಮೆ, ಮಶ್ರೂಮು ಸೇಲ್ ಆಗಿಲ್ಲ ಅಂತಂದ್ರೆ ನಾನು ಏನ್ ಮಾಡೋದು, ಹಾಕಿದ ಬಂಡವಾಳನೂ ಬಂದಿಲ್ಲ ಅಂತಂದ್ರೆ ಕಷ್ಟ ಅಂತ ಒಂದು ಮೈಂಡ್ ಸೆಟ್ ಇದೆ.
ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಇದು ಶೆಲ್ಫ್ ಲೈಫ್ ಬಂದು 3 days ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಮಶ್ರೂಮ್ ಅಂತ ಬಂದ್ರೆ ರೆಫ್ರಿಜರೇಟರ್ ಇಡಬೇಕಾಗುತ್ತೆ, ಅಂದ್ರೆ ಕೋಲ್ಡ್ ಸ್ಟೋರೇಜ್ ಮಾಡಬೇಕು. ಸೊ ಯಾವ ರೀತಿ ನಿಮ್ ಬೆಳೀತಾ ಇದ್ದೀರೋ ನೆಕ್ಸ್ಟ್ ದಿನನೇ ಅದನ್ನ ಮಾರ್ಕೆಟ್ಗೆ ಹೋದ್ರೆ ತುಂಬಾ ಒಳ್ಳೇದು. ಆಗ್ತಾ ಇಲ್ಲ ಅಂತಂದ್ರೆ ಫ್ರಿಜ್ ಅಲ್ಲಿ ಇಡಬಹುದು. ಓಕೆ, ಸೊ ನಾವು ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಿದ್ವಿ ಅಂತಂದ್ರೆ ಲಾಭ ಮಾಡಬಹುದು. ಖಂಡಿತ ಮೇಡಮ್, ಒಂದು ನೀವು ಬೆಳೆದ್ಮೇಲೆ ನೀವು ಮಾರ್ಕೆಟಿಂಗ್ ಮಾಡ್ಲೇಬೇಕು. ಹೌದು, ಇಲ್ಲ ನಾನು ಮಾಡಕ್ ಆಗ್ತಾ ಇಲ್ಲ ಅನ್ನೋದು ಸುಳ್ಳು. ನೀವು ಎಲ್ಲೆಲ್ಲಿ ಅದಕ್ಕೆ ಡಿಮ್ಯಾಂಡ್ ಇದೆ ಅಲ್ಲಿಗೆ ರೀಚ್ ಆಗ್ಲೇಬೇಕಾಗತ್ತೆ, ಹೌದು, ಓಡಾಡ್ಲೇಬೇಕಾಗತ್ತೆ, ಆ ಕಷ್ಟ ಪಡ್ಲೇಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಫೋನ್ ಯಾರದೇ ಫೋನ್ ತಗೊಂಡ್ರು ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಅಟ್ಲೀಸ್ಟ್ ಒಂದು 300 ನಂಬರ್ ಆದ್ರೂ ಇದ್ದೇ ಇರುತ್ತೆ. ಸೊ ಅಷ್ಟು ಜನಕ್ಕೂ ಮೆಸೇಜ್ ಹಾಕಿ ಈ ತರ ನಾವು ಮಶ್ರೂಮ್ ಬೆಳಿತಾ ಇದೀವಿ ಅಂದ್ರೆ ಅಟ್ಲೀಸ್ಟ್ ಅದರಲ್ಲಿ ಒಂದು 10-20 ಜನ ಕಸ್ಟಮರ್ ಸಿಗಲ್ವಾ? ಅವ್ರ ಫ್ರೆಂಡ್ಸ್ ಅಲ್ಲೇ. ಬಟ್ ನಾನ್ ನೋಡ್ದಂಗೆ ಮಾರ್ಕೆಟಿಂಗ್ ಮಾಡೋದಾಗಿರ್ಬೋದು ಅಂದ್ರೆ ಆ ಒಂದ್ ಸ್ಟೆಪ್ ರೈತರು ತಗೋತಿಲ್ಲ ಅಂತ ಅನ್ಕೊಳ್ತೀನಿ. ಖಂಡಿತ ನಮ್ಗೆ ಏನಂದ್ರೆ ಇರೋ ಜಾಗಕ್ಕೆ ನಾವು ಹೋಗ್ತಾ ಇಲ್ಲ, ರೀಚ್ ಆಗ್ತಾ ಇಲ್ಲ. ಸೊ ಈಗ ನಾವಿಬ್ರೇ ಟ್ರೈ ಮಾಡಿದೀವಿ, ಪಾರ್ಕ್ಗಳಲ್ಲಿ ಮಾರಿದೀವಿ, ಅಪಾರ್ಟ್ಮೆಂಟ್ಸ್ ಹತ್ರ ಮಾರಿದೀವಿ. ಜನ ವಾಕಿನ್ಸ್ ಎಲ್ಲಿ ಜಾಸ್ತಿ ಇರ್ತಾರೆ ನೀವು ಅಲ್ಲಿ ಎತ್ಕೊಂಡು ಹೋಗಿ ಮಾರ್ಬೋದು, ಖಂಡಿತ ಹೋಗುತ್ತೆ. ಏಕೆಂದ್ರೆ ಅದ್ರಲ್ಲಿ ಅವಮಾನ ಇಲ್ಲ, ಇದು ನಮ್ಮ ಪ್ರಾಡಕ್ಟ್, ನಾವೇ ಬೆಳೆದಿರೋ ಅಂತ ಮಶ್ರೂಮು. ಸೊ ನಮಗೆ ಅವಮಾನ ಇಲ್ಲ ಮಾರೋದ್ರಲ್ಲಿ. ಸೊ ಹೋಗ್ಬೇಕಷ್ಟೇ, ನಾವು ಅದನ್ನೆಲ್ಲ ಬಿಟ್ಟು ಹೋಗ್ಬೇಕು. ಹೋದ್ರೆ ನಿಮ್ಗೆ ಈಗ ನೀವು ನೋಡ್ಬೋದು, ಪಾರ್ಕ್ಗಳ ಹತ್ರ ನೋಡ್ಬೋದು, ಹೆಲ್ತ್ ಕಾನ್ಶಿಯಸ್ ಇರೋರೆ ಪಾರ್ಕ್ ಹತ್ರ ಬರೋದು. ಸೊ ನಾವು ಮಾಡ್ತಾ ಇರೋದು ಕಂಪ್ಲೀಟ್ ಆರ್ಗ್ಯಾನಿಕ್ ಅಲ್ಲೇ ಮಾಡ್ತಾ ಇರೋದು ನಾವು. ಡೆಫಿನೆಟ್ ಆಗಿ ಸೇಲ್ ಆಗುತ್ತೆ. ಅದು ಒಂದಿನ ಆಗದೆ ಇರ್ಬೋದು, 2 ದಿನ ತಗೊಳುತ್ತೆ, ಅದಕ್ಕೆ ಬೇಕಾದಂತ ಟೈಮ್ ತಗೊಳುತ್ತೆ. ಅಂದ್ರೆ ಈ ಕ್ವಿಕ್ ರಿಸಲ್ಟ್ ಬೇಕು. ಇವತ್ತು ನಾನು ಹೋದೆ ಅಂತಂದ್ರೆ ಎಲ್ಲ 20 kg ಸೇಲ್ ಆಗ್ಬಿಡ್ಬೇಕು, ಇಲ್ಲ ಅಂದ್ರೆ ಅದು ಮಾರ್ಕೆಟಿಂಗ್ ಚೆನ್ನಾಗಿಲ್ಲ ಅಂತ ಬಿಟ್ಬಿಡ್ತಾರೆ. ನಮ್ದು ಕನ್ಸಿಸ್ಟೆನ್ಸಿ ಇರ್ಬೇಕಾಗತ್ತೆ, ಹೋಗ್ಬೇಕಾಗತ್ತೆ. ಸೊ ನೀವು ಎನಿ ಸೇಲ್ಸ್ ಅಲ್ಲಿ ನಿಮ್ಗೆ 1 day 2 days ಅಲ್ಲಿ ಆಗಲ್ಲ, ಯಾವ್ದು ಸೇಲ್ಸ್ ಆಗಲ್ಲ. ನೀವು ಕಂಟಿನ್ಯೂಸ್ ಫಾಲೋ ಅಪ್ ಇದ್ರೇನೆ ನಮ್ಗಲ್ಲ ಆಗೋದು. ಸೊ ಆ ರೀತಿ ನಮ್ದು ಕನ್ಸಿಸ್ಟೆನ್ಸ್ ಆಗಿ ನಾವು ಮಾರ್ಕೆಟ್ಗೆ ಹೋಗ್ತಾ ಇರ್ಬೇಕು, ಕೊಡ್ತಾ ಇರ್ಬೇಕು. ಸೊ ಇವತ್ತು ಒಂದು ಬಾಕ್ಸ್ ತಗೊಂಡವರು ನಾಳೆ 2 ಬಾಕ್ಸ್ ತಗೊಳ್ತಾರೆ, ಯಾಕೆಂದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿದೆ. ಸೊ ಇವತ್ತು ಯಾವುದೇ ಒಂದು ಅಂಗಡಿಗೆ ನೀವು ಸಪ್ಲೈ ಕೊಡ್ತಿರ್ತೀರಾ ಅನ್ಕೊಳ್ಳಿ, ತರಕಾರಿ ಅಂಗಡಿಗಳಿಗೆ, ಇವತ್ತು 5 ಬಾಕ್ಸ್ ತಗೊಳ್ತಾರೆ. ಸೊ ಹೋಗ್ತಾ ಅದು ಜಾಸ್ತಿ ಆಗತ್ತೆ, ಯಾಕೆಂದ್ರೆ ಜನಕ್ಕೆ ಗೊತ್ತಾಗತ್ತೆ ಇದು ಚೆನ್ನಾಗಿದೆ. ಯಾವುದೇ ಒಂದು ಬ್ರ್ಯಾಂಡ್ ಆಗಿರ್ಬೋದು, ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು, ನಿಮ್ಗೆ ಮಾರ್ಕೆಟಿಂಗ್ ಆಗದೆ ಈ ತರ. ಯಾವ್ದು 1 day ನಲ್ಲಿ ಅದು ಏನಂತಾರೆ ಮ್ಯಾಜಿಕ್ ಮ್ಯಾಜಿಕ್ ಆಗಲ್ಲ. ಸೊ ಅದು ಮ್ಯಾಜಿಕ್ ಆಗೋದು ಮ್ಯಾಜಿಕ್ ತರಾನೇ ಹೋಗ್ಬಿಡುತ್ತೆ. ನಿಮ್ಗೆ 1 day ನಲ್ಲೇ ಹೈಪ್ ಆಗೋದು 1 day ನಲ್ಲೇ ಅದು ಹೋಗ್ಬಿಡುತ್ತೆ. ಯಾವುದು ಅದು ಶಾಶ್ವತ ಅಲ್ಲ. ಸೊ ನಿಧಾನಕ್ಕೆ ಆಗ್ಬೇಕು ಅನ್ನೋದು ನಮ್ಮ. ಓಕೆ, ಸೊ ರೈತರೆ ನಾನು ಇವ್ರನ್ನ ರೀಚ್ ಔಟ್ ಮಾಡಿದ್ದು ಹಾಗೆ, ಬಿಕಾಸ್ ಈಗ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಡೈಲಿ ಚೆಕ್ ಮಾಡ್ತಾ ಇರ್ತೀನಿ. ಸೊ ಮಶ್ರೂಮ್ ಅಂತ ಬಂದಾಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಸೊ ಇವರಿಬ್ಬರ ಹೆಸರೇ ಜಾಸ್ತಿ ಕೇಳಿ ಬರ್ತಾ ಇತ್ತು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಇವರ ಒಂದು ಮಾರ್ಕೆಟಿಂಗ್ ಐಡಿಯಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಪ್ರಮೋಟ್ ಮಾಡ್ತಾರೆ, ಚೆನ್ನಾಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಸೊ ಹಾಗಾಗಿ ನಾನು ನಿಮ್ಮನ್ನ ರೀಚ್ ಔಟ್ ಆಗಿದ್ದೀನಿ ಸರ್. ಓಕೆ ಸರ್, ಈಗ ನಿಮಗೆ ಪ್ರೈವೇಟ್ ಕಂಪನಿಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಸೊ ನಿಮಗೆ ಪಾರ್ಟ್ ಟೈಮ್ ಜಾಬ್ ಖುಷಿ ಕೊಡ್ತಾ ಇದೆಯಾ, ಪ್ರೈವೇಟ್ ಖುಷಿ ಕೊಡ್ತಾ ಇದೆಯಾ? ಯಾವುದು ಖುಷಿ ಕೊಡ್ತಾ ಇದೆ ಮೇಡಮ್? ನಮಗೆ ಖುಷಿ ಕೊಡ್ತಾ ಇದೆ. ಎರಡರಲ್ಲಿ ಯಾವುದು ಸಿಕ್ಕಾಪಟ್ಟೆ ನೆಮ್ಮದಿಯಾಗಿ ಚೆನ್ನಾಗಿರೋದು? ಹಾಗೇನಿಲ್ಲ, ಅದು ನೆಮ್ಮದಿಯಾಗಿದೆ. ಏನಂದ್ರೆ ನಮ್ದು ಕಾನ್ಸೆಪ್ಟ್ ಇಷ್ಟೇ, ಇಬ್ರದ್ದು ಕಾನ್ಸೆಪ್ಟ್ ಇಷ್ಟೇ. ಒಂದು ಫ್ರೀ ಆಗಿರ್ಬೇಡಿ. ಸೊ ಫ್ರೀ ಆಗಿದ್ದಾಗ ನಿಮ್ಗೆ ಆಲೋಚನೆಗಳು ಬೇರೆ ಬರುತ್ತೆ. ಸೊ ಒಂದು ಫ್ರೀ ಆಗಿದ್ದಾಗ ಒಂದು ಅರ್ನ್ ಮಾಡ್ತಾ ಇರ್ಬೇಕು, ಇಲ್ಲ ಏನಾದ್ರು ಲರ್ನ್ ಮಾಡ್ತಾ ಇರ್ಬೇಕು. ಒಂದು ಅರ್ನ್ ಮಾಡಿ ಇಲ್ಲ ಲರ್ನ್ ಮಾಡಿ. ನೀವು ಕಂಪ್ಲೀಟ್ ಖಾಲಿ ಕೂತಿದ್ದಾಗ ಅದು ಹೇಳ್ತಾರಲ್ಲ, ಸೊ ಎಂಟಿ ಮೈಂಡ್ ಇಸ್ ಅ ಡೆವಿಲ್ಸ್ ವರ್ಕ್ಶಾಪ್ ಅಂತ. ಸೊ ಆ ತರ ಆಗತ್ತೆ. ಸೊ ಹಾಗಾಗಿ ಏನಾದ್ರು ಮಾಡ್ತಾರೆ, ನೀವು ಒಂದು ಕಲಿತಾರಿ ಏನಾದ್ರು, ಇಲ್ವಾ ಏನಾದ್ರು ಅರ್ನ್ ಮಾಡಿ ಎಕ್ಸ್ಟ್ರಾ, ಅಟ್ಲೀಸ್ಟ್ ನಿಮ್ ರೆಸ್ಪಾನ್ಸಿಬಿಲಿಟಿಗೆ ಫುಲ್ಫಿಲ್ ಮಾಡೋದಕ್ಕಾದ್ರೂ. ಪಾರ್ಟ್ ಟೈಮ್ ಮಾಡ್ತೀವಿ ಅಂತಂದ್ರೆ ಆ ಇನ್ಕಮ್ ಸೋರ್ಸ್ ಇಟ್ಕೊಂಡು ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಆಮೇಲೆ ಇನ್ನೊಂದು ಮೇಡಮ್, ನೀವು ನಾವು ಈ ಮೆಟೀರಿಯಲ್ ಅಲ್ಲಿ ಏನ್ ಮಾಡ್ತಿದೀವಲ್ವಾ, ಸೊ ಇದು ನಿಮ್ಮ ರೆಗ್ಯುಲರ್ ಜಾಬ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ಯಾಕೆಂದ್ರೆ ನಿಮ್ಗೆ ನೆಕ್ಸ್ಟ್ ಹೋಗ್ತಾ ಪ್ರೋಸೆಸ್ ಅಲ್ಲಿ ಗೊತ್ತಾಗತ್ತೆ, ನಾವು 8 ರಿಂದ 10 ಅವರ್ ಇದಕ್ಕೆ ಟೈಮ್ ಕೊಡ್ಲೇಬೇಕಾಗತ್ತೆ, ಗ್ಯಾಪ್ ಕೊಡ್ಲೇಬೇಕಾಗತ್ತೆ, ಮಸ್ಟ್ ಅಂಡ್ ಶುಡ್ ಅದು. ಸೊ ಹಾಗಾಗಿ ವರ್ಕ್ ಮಾಡೋರಿಗೆ ಏನು ಸಮಸ್ಯೆನೇ ಬರಲ್ಲ. ಸೊ ಅವ್ರು ಹಾಗಾಗಿನೇ ಅವ್ರ ಆಫೀಸ್ ವರ್ಕ್ ಯಾವ್ದು ತೊಂದರೆ ಆಗಲ್ಲ, ಯಾಕೆಂದ್ರೆ ಅಲ್ಲಿ ತೊಂದರೆ ಆಗ್ಬಾರ್ದು. ಸೊ ಅಲ್ಲೂ ನಾವು ಆ ಡೆಡಿಕೇಶನ್ ಕೊಟ್ಟೆ ವರ್ಕ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೂ ನಾವು ಟೈಮ್ ಕೊಟ್ಟು ಇದನ್ನ ನಾವು ಒಂದು ಪ್ಯಾಷನ್ ಅಂತ ತಗೊಂಡು ಒಂದು ಪಾರ್ಟ್ ಟೈಮ್ ಅಂತ ಮಾಡ್ಕೊಂಡು
ಸೊ ಇದನ್ನ ಗ್ರಾಜುವಲಿ ನಾವು ಗ್ರೋ ಮಾಡ್ಕೊಂಡು ಹೋದ್ರೆ ನಂತರ ಇದು ದೊಡ್ಡ ಉದ್ಯಮ ಆಗಿ ನೀವು ಮಾಡಿದಾಗ, ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ದಿನಕ್ಕೆ ಒಂದು 40 ರಿಂದ 50 kg ನೀವು ಮಶ್ರೂಮ್ ಬೆಳೀತಾ ಇದ್ದೀರಾ, ಅಷ್ಟು ಸೇಲ್ ಆಗ್ತಾ ಇದೆ ಅಂದಾಗ ನೀವು ಇದನ್ನ ಫುಲ್ ಟೈಮ್ ಆಗಿ ತಗೊಳ್ಬೋದು. ಸೊ ಅಲ್ಲಿ ತನಕ ನೀವು ಇದನ್ನ ಫುಲ್ ಟೈಮ್ ಆಗಿ ನಾವು ಯಾರಿಗೂ ಸಜೆಸ್ಟ್ ಮಾಡಲ್ಲ. ಸೊ ಈಗ ಪಾರ್ಟ್ ಟೈಮ್ ಅಂತಂದ್ರೆ ಒಂದು ಎಷ್ಟು ಕೆಜಿ ಬರುತ್ತೆ ಸರ್ ಇಲ್ಲಿ ನಿಮ್ಗೀಗ? ನೀವು ಯಾವ ರೀತಿ ಬ್ಯಾಗ್ ಪ್ರಿಪೇರ್ ಮಾಡ್ತೀರಾ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು 100 ಬ್ಯಾಗ್ ಹಾಕ್ತೀರಾ, ನಿಮ್ಗೆ ಎವ್ರಿ ಡೇ ಈಲ್ಡ್ 1 to 2 kg ಬರುತ್ತೆ. ಅದನ್ನ ನೀವು ಬ್ಯಾಚ್ ವೈಸ್ ಹಾಕ್ಬೇಕು. 100 ಬ್ಯಾಗು ಅಟ್ ಅ ಟೈಮ್ ಹಾಕಿದ್ರೆ ಬರಲ್ಲ. ಯಾಕೆಂದ್ರೆ ಇದರಲ್ಲಿ ನಾವು ಹೇಳೋದು 4 ರಿಂದ 5 ಈಲ್ಡ್ ಬರುತ್ತೆ ಒಂದು ಬ್ಯಾಗ್ ಅಲ್ಲಿ. ಸೊ ಈಲ್ಡ್ ಬ್ರೇಕ್ ಆಗುತ್ತೆ. ಹೌದು, ಅವಾಗ ಬೇರೆ ಬ್ಯಾಗ್ಸ್ ರೆಡಿ ಇರೋ ತರ ನಾವು ನೋಡ್ಕೋಬೇಕು. ಸರ್, ಈಗ ನಾನು ಮಶ್ರೂಮ್ ಕೃಷಿ ಶುರು ಮಾಡಬೇಕು ಅಂತಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಮಿನಿಮಮ್ ಆಗಿ ನನ್ನ ಹತ್ರ ಜಾಗ ಎಷ್ಟಿರಬೇಕು ಅಂಡ್ ಹೆಂಗ್ ಶುರು ಮಾಡ್ಬೇಕು? ಆ ಪ್ರಿಪರೇಷನ್ ವೈಸ್ ಹೇಳೋದಾದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಹೆಂಗೆ? ಸೊ ನಿಮಗೆ 10x10 ಜಾಗ ಇದ್ರೂ ಇದನ್ನ ಸ್ಟಾರ್ಟ್ ಮಾಡ್ಬೋದು. ಈಗ ಕೆಲವರು ನಮಗೆ ಜಾಗನೇ ಇಲ್ಲ ಅಂತ ಹೇಳ್ತಾರೆ. ಸೊ ಈಗ ನಾವು ಇರೋದು ಬಂದಿದ್ದು ರೆಂಟಲ್ಲಿ ನಾವು ಇರೋದು. ಸೊ ಅದೇ ಥರ ನೀವುಗಳು ಈಗ ಮನೆಯಲ್ಲೇ ಇರ್ಬೋದು. ಈಗ ಹಳೆ ಮನೆ ಯಾವುದಾದ್ರೂ ಇರುತ್ತೆ ಅಂದ್ಕೊಳ್ಳಿ, ವೆಂಟಿಲೇಷನ್ ಚೆನ್ನಾಗಿರೋ ಜಾಗನ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಲ್ಲೂ ಕೂಡ ಸ್ಟಾರ್ಟ್ ಮಾಡ್ಬೋದು. ಕೆಲವರಿಗೆ ಮನೆ ಬಾಲ್ಕನಿಗಳಿರುತ್ತೆ, ಸೊ ಅಲ್ಲೂ ಕೂಡ ಅವರು ಸ್ಟಾರ್ಟ್ ಮಾಡ್ಬೋದು. ಈ ರೀತಿ ಚಿಕ್ಕ ಜಾಗದಲ್ಲೇ ಇದು ಮಶ್ರೂಮ್ನ ಬೆಳೆಯುವಂಥದ್ದು. ಸೊ ಇದಕ್ಕೇನು ಏನು ಕವರ್ಡ್ ಎನ್ವಿರಾನ್ಮೆಂಟ್ ಬೇಕಾಗೋದಿಲ್ಲ. ಸೊ ಇರೋವಂಥ ಜಾಗಗಳನ್ನೇ ನಾವು ಯಾವ ರೀತಿ ರೆಡಿ ಮಾಡ್ಕೊಳ್ತೀವೋ ಅನ್ನೋದು ಮೇನ್ ಆಗುತ್ತೆ. ಸೊ ವೆಂಟಿಲೇಷನ್ ಇದ್ರೆ ನಮ್ಗೆ ಆ ಜಾಗದಲ್ಲಿ ಮಶ್ರೂಮ್ನ ಬೆಳಿಬಹುದು. ಸೊ ನಾನು ಇಲ್ಲಿ ನೋಡ್ಪಟ್ಟೆ ಸರ್, ಗ್ರೀನ್ ಇದು ಮಾಡ್ಕೊಂಡಿದ್ರಾ, ಕವರ್ ಮಾಡ್ಕೊಂಡಿದ್ರಾ ಅಂಡ್ ಗೋಣಿ ಚೀಲಗಳನ್ನೆಲ್ಲ ಹಾಕೊಂಡಿದ್ರಾ, ಅದು ಏನಕ್ಕೆ ಮೇನ್ ರೀಸನ್? ಸಿ ನಮಗೆ ವೆಂಟಿಲೇಷನ್ ಹೇಳಿದ ಥರ ಇದಕ್ಕೆ ನನಗೆ ನಾವು 3-4 ವರ್ಷ ಇಟ್ಕೆ ಕಟ್ಕೊಂಡು ಅದ್ರ ಮೇಲ್ಗಡೆ ನಿಮಗೆ ಗ್ರೀನ್ ಶೇಡ್ ಹಾಕೊಂಡು ನಂಗೆ ಸುತ್ತ ನನಗೆ ವೆಂಟಿಲೇಷನ್ ಇರುತ್ತೆ. ಸೊ ವೆಂಟಿಲೇಷನ್ ಯಾವಾಗ ಚೆನ್ನಾಗಿರುತ್ತೋ ನನಗೆ ಮಶ್ರೂಮ್ ಅಲ್ಲಿ ಬರೋ ಈಲ್ಡ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ನಮಗೆ ಡೈರೆಕ್ಟ್ ಗಾಳಿ ಬೇಡ. ಸೊ ಹಾಗಾಗಿ ನಾನು ಶೇಡ್ ನೆಟ್ ಹಾಕೊಂಡಿದ್ದೀನಿ. ಮತ್ತೆ ಸುತ್ತ ನಾವು ಇವಾಗ ನೀವು ಗನಿ ಬ್ಯಾಗ್ಸ್ ಹಾಕೊಂಡಿದ್ದೀವಿ. ಏನಕ್ಕೆ ಅಂತಂದ್ರೆ ಟೆಂಪರೇಚರ್ ಏನಾದ್ರು ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ ಸೊ ನಾವು ಆ ಇದಕ್ಕೆ ಗನಿ ಬ್ಯಾಗ್ಸ್ಗೆ ನೀರು ಹೊಡೆದ್ರೆ ನಮ್ಗೆ ಈ ರೂಮಿನ ಟೆಂಪರೇಚರ್ ಡೌನ್ ಆಗುತ್ತೆ, ಕೂಲ್ ಆಗಿರುತ್ತೆ ಸ್ವಲ್ಪ. ಹೌದು. ಸೊ ಈಗ ನನಗೆ ಏನೇನು ನಾನು ರೆಡಿ ಮಾಡ್ಕೋಬೇಕು ಸರ್? ಈಗ ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ಮೆಂಟ್ ನನ್ನ ಹತ್ರ ಇದೆ ಅಂತ ಅನ್ಕೊಳ್ಳಿ, ಒಂದು 30,000 ರಿಂದ 50,000 ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದ್ರೆ ಮಶ್ರೂಮ್ ಕೃಷಿ ಶುರು ಮಾಡ್ಬೋದಾ? ಖಂಡಿತವಾಗಿ ಮಾಡ್ಬೋದು. ನಿಮ್ಮ ಹತ್ರ 15,000 ರಿಂದ 20,000 ಇದ್ರೇನೆ ಮಾಡ್ಬೋದು. ಓಕೆ. ಸೊ ನಾವು ಎಲ್ರಿಗೂ ಹೇಳೋದು ಅದನ್ನೇ, ನೀವು ಯಾವುದೇ ಕಾರಣಕ್ಕೂ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಫಸ್ಟು ನೀವು ನೋಡಿ ಅದರಲ್ಲಿ ಯಾವ ರೀತಿ ಸಣ್ಣ ಪ್ರಮಾಣದಲ್ಲಿ ಮಾಡಿ ನೋಡಿ ಯಾವ ರೀತಿ ಬರುತ್ತೆ. ನಿಮ್ಗಿರೋಂಥ ಜಾಗದಲ್ಲೇ ನೀವು ಮಾಡಿ ನೋಡಿ, ನಿಮ್ಗೆ ಅಲ್ಲಿ ಚೆನ್ನಾಗಿ ಬರ್ತಿದೆ, ನಿಮಗೆ ಮಾರ್ಕೆಟಿಂಗ್ ಆಗ್ತಿದೆ ಅಂತ ನಂತರ ನೀವು ದೊಡ್ಡದಾಗಿ ಗ್ರಾಜುವಲಿ ದೊಡ್ಡದಾಗಿ ಮಾಡ್ಕೊಂಡು ಹೋಗಿ, ಸ್ಟೆಪ್ ಬೈ ಸ್ಟೆಪ್ ದೊಡ್ಡದಾಗಿ ಮಾಡ್ಕೊಂಡು ಹೋಗಿ. ಒಂದೇ ಸರಿ ದೊಡ್ಡದಾಗಿ ಮಾಡಬೇಡಿ. ಸೊ 100 ಬ್ಯಾಗ್ ಹಾಕಿದವರು 200 ಬ್ಯಾಗ್ ಹಾಕಿ, 300 ಬ್ಯಾಗ್ ಹಾಕಿ, 400 ಬ್ಯಾಗು. ಸೊ ಎವ್ರಿ ಡೇ ನೀವು 25 ಬ್ಯಾಗ್ ಮಾಡ್ತಾ ಹೋದಾಗ ನಿಮಗೆ ಮಂತ್ಲಿ ಒಂದು 5 ದಿವಸ ರಜೆ ಕೊಟ್ಟರು ಕೂಡ 25 ದಿವಸ ಆಗುತ್ತೆ. 25 ದಿವಸ ಆದಾಗ ನಿಮಗೆ 600 ಚಿಲ್ಲರೆ ನಿಮಗೆ ಬ್ಯಾಗ್ಗಳು ಬೀಳುತ್ತೆ. ಸೊ ಆ ರೀತಿ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ. ಸೊ ಅಲ್ಲಿಗೆ ನಿಮ್ಗೆ ಈ ಕಡೆ ಮಶ್ರೂಮ್ ಸೇಲ್ ಆಗ್ತಾ ಇರತ್ತೆ, ನಿಮ್ಗೆ ರೆವೆನ್ಯೂ ಜನರೇಟ್ ಆಗ್ತಾ ಇರತ್ತೆ. ಆ ರೆವೆನ್ಯೂನ ನೀವು ಇನ್ವೆಸ್ಟ್ ಮಾಡಿ ಮತ್ತೆ ಬ್ಯಾಗ್ಸ್ ಹಾಕ್ಬೋದು. ಸೊ ನಿಮ್ಗೆ ಹೆಚ್ಚು ಬಂಡವಾಳ ನೀವು ಆಚೆಯಿಂದ ಮತ್ತೆ ತಗೊಂಡ್ಬಂದು ಹಾಕೋ ನೆಸೆಸಿಟಿ ಬರಲ್ಲ. ಓಕೆ. ಸೊ ಈಗ ಸ್ಟಾರ್ಟಿಂಗ್ ಹೆಂಗೆ ಸರ್? ಅಂದ್ರೆ ಫಸ್ಟ್ ಬ್ಯಾಗಿಂಗ್ ಅಲ್ವಾ ಮಾಡ್ಕೊಳ್ಳೋದು, ಅದಕ್ಕಿಂತ ಮುಂಚೆ ಏನಾದರೂ ಪ್ರೊಸೆಸ್ ಇದೆಯಾ? ಇಲ್ಲ, ಮೇನ್ ಬಂದು ಬ್ಯಾಗಿಂಗ್ ಇರುತ್ತೆ. ಬ್ಯಾಗಿಂಗ್ ಬಂತು ಡಾರ್ಕ್ ರೂಮ್, ಅದಾದ್ಮೇಲೆ ಫ್ರೂಟಿಂಗ್ ಏರಿಯಾ. ಸೊ ಹಾಗಾದ್ರೆ ಫಸ್ಟ್ ಎಲ್ಲಿ ಅಂತ ತೋರಿಸಬಹುದಾ? ಈಗ ನೀವು ನನಗೆ ಹೇಳ್ಕೊಡ್ಬೇಕು ಹೆಂಗೆ ಅಂತ. ಸೊ ನಾನು ಕೂಡ ಮುಂದೆ ಪಾರ್ಟ್ ಟೈಮ್ ಜಾಬ್ ಇದನ್ನ ಶುರು ಮಾಡಬಹುದು ಅನ್ಕೋತೀನಿ. ನಿಮ್ ಕೈಲಿ ಒಂದು ಬ್ಯಾಗ್ ಮಾಡಿಸ್ಬಿಡ್ತೀವಿ. ಓಕೆ, ಡನ್ ಸರ್. ಹಾಗಾದ್ರೆ ಅಲ್ಲಿ ಹೋಗೋಣ. ಓಕೆ, ಬನ್ನಿ. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ರೋಷನ್ ಆಗಿರ್ಬೋದು, ಅರುಣ್ ಆಗಿರ್ಬೋದು, ಮಶ್ರೂಮ್ ಕೃಷಿಯನ್ನ ಹೆಂಗ್ ಶುರು ಮಾಡಿದ್ರು, ಯಾಕಾಗಿ ಶುರು ಮಾಡಿದ್ರು, ಸೊ ಎಷ್ಟು ಜಾಗ ಇರಬೇಕು, ಶೆಡ್ ಅಂತ ಬಂದಾಗ ಹೇಗಿರಬೇಕು, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರು. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಈಗ ನಾವು ಸರಿಯಪ್ಪ ಮಶ್ರೂಮ್ ಕೃಷಿಯನ್ನ ಶುರು ಮಾಡ್ತೀವಿ, ಬಟ್ ಬ್ಯಾಗಿಂಗ್ ಹೇಗ್ ಮಾಡೋದು, ಸೊ ಅವುಗಳಿಗೆ ಬೇಕಾದಂತ ಮೆಟೀರಿಯಲ್ಸ್ ಅನ್ನ ಎಲ್ಲಿಂದ ತರಬೇಕು, ಅದಕ್ಕೆ ಎಷ್ಟು ಖರ್ಚು ಬೀಳುತ್ತೆ, ಪ್ರಾಕ್ಟಿಕಲ್ ಆಗಿ ನಿಮಗೆ ಬ್ಯಾಗಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಅಲ್ಲಿ ತನಕ ಕಾಯ್ತಾ ಇರಿ. ಅದಕ್ಕಿಂತ ಮುಂಚೆ ಮಶ್ರೂಮ್ ಕೃಷಿಯನ್ನ ನೀವು ಕೂಡ ಶುರು ಮಾಡಬೇಕು ಅಂತ ಇದ್ರೆ ಈಗಲೇ ಬಾಸ್ವಾಲ ಆಪ್ನ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮಗೆ ಪ್ರಾಕ್ಟಿಕಲ್ ಆಗಿ ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾರೆ. ಇದೀಗ ಬಾಸ್ವಾಲ ಆಪ್ನಲ್ಲಿ 500ಕ್ಕೂ ಹೆಚ್ಚು ಕೋರ್ಸ್ಗಳು ಕೇವಲ ನಿಮಗೆ 999 ರೂಪಾಯಿಗೆ ನೀವು 1 ವರ್ಷಕ್ಕೆ ಆಕ್ಸೆಸ್ ಅನ್ನ ಪಡಿಬಹುದು. ಸೊ ಮತ್ತೆ ಆಗ್ತಡ ಚಾನೆಲ್ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲ ಆಪ್ ಡೌನ್ಲೋಡ್ ಆಗುತ್ತೆ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಡ ಬೈ ಬಾಯ್. ಬಾಸ್ವಾಲ, be the boss.